Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲೆಲ್ಲ ಮಾಡಿ ಮನೆ ತೊಗೊಳ್ಬಿಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತೊಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲ್ಯಾಂಟೇಷನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾಯಿದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್
ಹಲೋ ಮಿಸ್ ಸಮಂತ, ನೀವು ರಂಗ ಅವರನ್ನ ಮದುವೆ ಆಗಿದ್ರಿ ಅಲ್ವಾ? ಹೌದು, ಇಲ್ಲೇ ಕೃಷ್ಣ ವೃಂದಾವನ ಟೆಂಪಲಲ್ಲಿ. ನಿಮಗೂ ಅವ್ರಿಗೂ ಏಜಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ? ಪ್ರೀತಿ ಕುರುಡು ಸರ್. ಐ ಆಮ್ ಸಾರಿ ಫಾರ್ ಯುವರ್ ಲಾಸ್. ಆದರೆ ಐ ಹ್ಯಾವ್ ಟು ಕಲೆಕ್ಟ್ ಆಸ್ ಮಚ್ ಇನ್ಫಾರ್ಮೇಶನ್ ಆಸ್ ಪಾಸಿಬಲ್. ಎಲ್ಲಿ ಮೀಟ್ ಆಗಿದ್ದು ನೀವಿಬ್ರು? ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಎಲ್ಲಿಂದ ಶುರುವಾಯಿತು? 1 ವರ್ಷದ ಹಿಂದಿನ ಕತೆ. ನಾನು ಐಪ್ರೋಸೆಸ್ ಡೇಟಾ ಸಿಸ್ಟಮ್ಸ್ ಕಂಪನಿಯಲ್ಲಿ ಫಿನಾನ್ಷಿಯಲ್ ಅಡ್ವೈಸರ್ ಆಗಿ ಜಾಯ್ನ್ ಆದೆ. ಹಲೋ ಮಿಸ್ ಸಮಂತ ಫರ್ನಾಂಡಿಸ್, ಪ್ಲೀಸ್ ಟೇಕ್ ಯುವರ್ ಸೀಟ್. ರಂಗ ವಾಸ್ ರಿಯಲಿ ಅ ಸ್ಮಾರ್ಟ್ ಅಂಡ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಅವರು ಕಂಪನಿನ ಹೇಗೆ ಕಷ್ಟಪಟ್ಟು ಬೆಳೆಸಿದ್ದಾರೆ ಆ್ಯಂಡ್ ಇನ್ನು ನೆಕ್ಸ್ಟ್ 2 ಇಯರ್ಸಲ್ಲಿ ಕಂಪನಿನ ಯಾವ ಡಿರೆಕ್ಷನಲ್ಲಿ ತಗೊಂಡು ಹೋಗಬೇಕು ಅಂತ ಕ್ಲಿಯರ್ ಫೋಕಸ್ ಇತ್ತು. ಅವರ ಬ್ರಿಲಿಯಂಟ್ ಸ್ಟ್ರಾಟಜಿ, ನನ್ನ ಐಡಿಯಾಸ್ ಇವೆರಡು ಒಟ್ಟಿಗೆ ಸೇರಿ ವಿ ವರ್ ಸೆಟ್ ಟು ಡೂ ಅವರ್ ಮ್ಯಾಜಿಕ್. ಕಂಪನಿ ಸೇರಿದ 6 ತಿಂಗಳುಗಳಲ್ಲೇ ನನಗೆ ಗೊತ್ತಾಯ್ತು ನಾನು ಅವ್ರ ಕಂಪನಿಗೆ ಸೇರಿದ್ದು ಒನ್ ಆಫ್ ಮೈ ಬೆಸ್ಟ್ ಡಿಸಿಷನ್ಸ್ ಅಂತ. ರಂಗ ಆಲ್ವೇಸ್ ಅಪ್ರಿಷಿಯೇಟೆಡ್ ಮೈ ವರ್ಕ್ ಆ್ಯಂಡ್ ಎಸ್, ಹಿ ವಾಸ್ ಚಾರ್ಮಿಂಗ್. ಹೀಗೆ ಒಂದಿನ ನಾನು ಅವ್ರ ಕ್ಯಾಬಿನ್ ಒಳಗೆ ಹೋದಾಗ, ಯು ಕಾಂಟ್ ಡೂ ದಿಸ್ ಟು ಮೀ. ಈ ಕಂಪ್ನಿನ ನಿಮ್ಮಪ್ಪ ಶುರು ಮಾಡಿರ್ಬೋದು, ಆದ್ರೆ ಇವತ್ತು ಇಷ್ಟು ಬೆಳೆಯೋದಕ್ಕೆ ಕಾರಣ ನಾನೊಬ್ನೇ. ಇಟ್ಸ್ ಜಸ್ಟ್ ಮೀ ಅಂಡ್ ಮೀ. ಮಾರ್ಕೆಟಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗೋದು ಸಹಜ. ಅದಕ್ಕೆ ನೀನು ನಿಮ್ಮಪ್ಪ ಸೇರಿ ನನ್ನ ಬಿಸ್ನೆಸ್ ಆಕ್ಯುಮೆನ್ನ ಪ್ರಶ್ನೆ ಮಾಡೋದು ಸರಿಯಲ್ಲ. ನೀನು ನಿಮ್ಮಪ್ಪ ಸೇರಿ ಅದೇನ್ ಮಾಡ್ಕೋತೀರ ಮಾಡ್ಕೊಳ್ಳಿ. ಐ ಡೋಂಟ್ ಕೇರ್, ಐ ವೋಂಟ್ ಬಡ್ಜ್. ಅಲ್ಲೇ ಯಾಕೆ ನಿಂತ್ಕೊಂಡ್ರಿ ಸಮಂತ? ಒಳಗ್ ಬನ್ನಿ. ಈಗಾಗಲೇ ಗೊತ್ತಿರಬೇಕು ನಾನು ಚೇರ್ಮನ್ ಆಫ್ ದ ಬೋರ್ಡ್ ಆಗದೆ ಇರೋದು. ಇನ್ನೆಷ್ಟು ವರ್ಷ ಈ ಕಂಪನಿ ಸಿಇಒ ಆಗಿ ದುಡಿಬೇಕೋ ನನಗಂತೂ ಗೊತ್ತಿಲ್ಲ. ಐ ವಾಸ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಬಿಕಮಿಂಗ್ ದ ಚೇರ್ಮನ್ ಆಫ್ ದ ಬೋರ್ಡ್. ಡಿಯರ್ ರಂಗ ಸರ್, ನೀವು ಒಬ್ಬ ಛಲಗಾರ. ದಿಸ್ ಟು ಶಾಲ್ ಪಾಸ್. ನನ್ನ ಹೆಂಡತಿ ಅವರಪ್ಪ ಸೇರ್ಕೊಂಡು ನನಗೆ ಮೋಸ ಮಾಡಿದ್ದಾರೆ. ನನ್ನ ಮಾವ ನನ್ನ ಹೆಂಡತಿನ ಬೋರ್ಡ್ ಚೇರ್ಮನ್ ಮಾಡಿ ನಾನು ಬೆಳೆಸಿರೋ ಈ ಕಂಪನಿ ಮತ್ತೆ ಆಸ್ತಿ ಎಲ್ಲ ಅವಳ ಹೆಸರಿಗೆ ಬರೆದುಕೊಟ್ಟಿದ್ದಾರೆ. ಇಲ್ಲಿಂದ ಶುರುವಾದ ಸಲುಗೆ ಮುಂದೆ ಸಹಜವಾಗಿ ಪ್ರೀತಿಯಾಗಿ ಬೆಳೀತು. ಹೀಗೆ ಆಗೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಅವರ ಎಕ್ಸ್ ವೈಫ್. ದೇರ್ಸ್ ವಾಸ್ ಅ ಸ್ಯಾಡ್ ಸ್ಟೋರಿ ಆಫ್ ಮ್ಯಾರಿಟಲ್ ಡಿಸ್ಕಾರ್ಡ್. ರೀ, ಸ್ವಲ್ಪ ತಡೀರಿ. ಬರ್ತಾ ಬರ್ತಾ ಕಂಪ್ನಿ ಪ್ರಾಫಿಟ್ಸ್ ಡೌನ್ ಆಗ್ತಿದೆ. ಈ ತರ ಎಲ್ಲ ಸಾಲ ಮಾಡ್ತಾ ಇದ್ರೆ ಮನೆ ಮಠ ಎಲ್ಲ ಮಾರಿ ಬೀದಿಗೆ ಬರ್ಬೇಕಾಗತ್ತೆ. ನೋಡಿ, ನಮ್ಮಪ್ಪ ಕಷ್ಟಪಟ್ಟು ಬೆಳ್ಸಿರೋ ಕಂಪ್ನಿ ನಮ್ದು. ಈ ತರ ಕುಡ್ದು ಹಾಳ್ ಮಾಡಿದ್ರೆ ಹುಷಾರ್. ಲೇ, ಎಲ್ಲೇ ಹೋಗ್ತಾ ಇದ್ದೀಯಾ? ಯಾವಾಗ್ಲೂ ಬಾಯಿಗೆ ಬಂದಾಗ ಉಗಿತೀಯ. ಈಗ ಗರ್ಲ್ಸ್ ಟ್ರಿಪ್, ಮೇಕಪ್, ಸ್ಪಾ ಅಂತ ಶೋಕಿ ಮಾಡಕ್ಕೆ ದುಡ್ಡು ಯಾರೋ ನಿಮ್ಮಪ್ಪ ಕೊಡ್ತಾನ? ಹೌದ್ರಿ, ನಮ್ಮಪ್ಪನೇ ಕೊಟ್ಟಿದ್ದು. ನಾನು ಮೇಕಪ್ಗೆ, ಗರ್ಲ್ಸ್ ಟ್ರಿಪ್ಗೆ, ಸ್ಪಾಗಂತೆಲ್ಲ ಹೂಡ್ಸುತ್ತೀನಿ. ಏನ್ ಇವಾಗ ಇದ್ರಲ್ಲಿ ನಿಮ್ ಪಾಕೆಟ್ ಇಂದ 1 ಪೈಸಾ ಆದ್ರೂ ಬಂದಿದ್ಯಾ? ನಿಮ್ಮಂಥ ಸೋಂಬೇರಿನ ಮದ್ವೆ ಮಾಡ್ಕೊಟ್ಟು ಕಂಪನಿ ಸಿಇಒ ಮಾಡಿದ್ರಲ್ಲ ನಮ್ಮಪ್ಪ, ಅವರಿಗೆ ದಿನಾ ಬೆಳಗ್ಗೆದ್ದು ಪೂಜೆ ಮಾಡ್ಬೇಕು ನೀವು. ಓ ಶಶಿಯೇ ಬೆಳಕನು ನೀಡೆಯ, ಓ ಶಶಿಯೇ ಬೆಳಕನು ನೀಡೆಯ, ಅವಮಾನದ ಮೋಡದಿ ರೀ ಸಮಾಂತ, ನನಗೆ ಈ ಜೀವನನೇ ಸಾಕಾಗೋಗಿದೆ ಕಣ್ರಿ. ರಾಜನಾಗಿ ಮೆರಿಬೇಕಾಗಿದ್ದವನು ಈಗ ಆಫ್ಟರ್ ಆಲ್ ಒಬ್ಬ ಕೈದಿ ತರ ಆಗ್ಬಿಟ್ಟಿದ್ದೀನಿ. ರಂಗ ಸರ್, ಜೀವನದಲ್ಲಿ ಏರುಪೇರು ಆಗೋದು ಸಹಜ ಅಲ್ವಾ? ನಾನ್ ಹೇಳೋದಾದ್ರೆ ನಿಮ್ ತಲೆಲಿ ಏನ್ ನಡೀತಾ ಇದೆ ಅನ್ನೋದನ್ನ ಮರ್ತು ನಿಮ್ ಹೃದಯನ ಕೇಳಿ. ನನಗೆ ನೀವೊಬ್ರು ಇದ್ರೆ ಸಾಕು ಕಣ್ರಿ. ಹೃದಯದ ಮಾತು ಕೇಳಲು ಹೋದೆ, ಹೃದಯದಿನ್ನ ಪ್ರತಿಮೆಯ ಕಂಡೆ, ಏನೋ ರೋಮಾಂಚನ ನಿನ್ನನು ಕಂಡಾಕ್ಷಣ.
ಕತ್ತಲೇ ಬೆಳಕಾಗಿದೆ, ಕತ್ತಲು ತುಂಬಿದ ಈ ಬಾಳು ನಿನ್ನ ಪ್ರೀತಿಯ ಆಸರೆ ಕೋರಿದೆ ಈ ಹೃದಯ. ಹೃದಯದ ಮಾತು. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಲಕ್ಷ್ಮಿಗೆ ಡಿವೋರ್ಸ್ ಕೊಡ್ತೀನಿ. ಮಿಸ್ಟರ್ ರಂಗ, ಹೌ ವಾಸ್ ಯೋರ್ ಮೀಟಿಂಗ್? ಲಕ್ಷ್ಮಿ, ಓ, ಹೇಗೆ ಗೊತ್ತಾಯ್ತು ಅಂತನಾ? ನಿನ್ ಕಾರ್ಗೆ ಟ್ರ್ಯಾಕಿಂಗ್ ಡಿವೈಸ್ ಹಾಕಿದ್ದೆ. ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ರೆಸಾರ್ಟ್ನಲ್ಲಿ ನೀನ್ ಲೀಲೆಗಳನ್ನ ಆಡ್ತಿದ್ಯಾ? ಎಲ್ಲಿ ಅವಳು? ಲಕ್ಷ್ಮಿ, ಐ ಜಸ್ಟ್ ಟೆಲ್ ಯು ಒನ್ಸ್, ಡೋಂಟ್ ಮೇಕ್ ಎ ಸೀನಿಯರ್, ಗೆಟ್ ಔಟ್. ಗ್ರೇಟ್ ಮಿಸ್ಟರ್ ರಂಗ, ನೀನ್ ಕಟ್ಕೊಂಡಿರೋಳ್ಗೆ ಯು ಆರ್ ಟೆಲ್ಲಿಂಗ್ ದಿಸ್. ಇಷ್ಟೊಂದು ಧೈರ್ಯ ಬಂದಿದೆ ಅಂದ್ರೆ ಅವಳು ಸಕದಾಗೆ ಬುಟ್ಟಿಗೆ ಹಾಕಿರ್ಬೇಕು ನಿನ್ನ. ಐ ವಾಂಟ್ ಟು ಸೀ ಹರ್. ವೇರ್ ಇಸ್ ಶಿ? ಮನೆ ಹಾಳಿ ಪಾಪಿ, ನಮ್ ಸಂಸಾರನ ಹಾಳ್ ಮಾಡಕ್ ಬಂದಿದ್ಯಾ? ನನ್ ಗಂಡನ್ನ ಬುಟ್ಟಿಗೆ ಹಾಕೊಂಡು ನನ್ ಆಸ್ತಿನೆಲ್ಲ ಹೊಡಿಯಕ್ ಕಾಣಿಸ್ಕಾಣ್ತಿದ್ಯಾ? ನಿನ್ನ ಸುಮ್ನೆ ಬಿಡಲ್ಲ ಕಣೆ. ನಮ್ಮಪ್ಪಂಗ್ ಹೇಳ್ಸಿ ನಿನ್ಗೆ ಅಡ್ರೆಸ್ ಅಲ್ದಂಗ್ ಮಾಡ್ತೀನಿ. ಶಟ್ ಅಪ್ ಲಕ್ಷ್ಮಿ, ಯು ಆರ್ ಕ್ರಾಸಿಂಗ್ ದ ಲೈನ್. ರಂಗ ಸರ್, ಇರ್ಲಿ ಬಿಡಿ. ಲಕ್ಷ್ಮಿ ಮ್ಯಾಮ್ ಕೇಳಿದ್ದು ಸರಿನೇ ಇದೆ. ನಿಮ್ ಗಂಡ ಇವತ್ ಈ ಸ್ಥಿತಿಗೆ ಬರೋದಕ್ಕೆ ಯಾರ್ ಕಾರಣ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ದಿನ ಬೆಳಗಾದ್ರೆ ಜಗಳ. ಇಷ್ಟು ವರ್ಷ ಸಿಇಒ ಆಗಿ ದುಡ್ದಿದ್ರು ಅದಕ್ಕೆ ಬೆಲೆನೇ ಇಲ್ದಿರೋ ಥರ ಅವ್ರನ್ನ ಅವಮಾನಿಸೋದು. ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ಲೆಟ್ ಮಿ ಕ್ಲಿಯರ್ ಯುವರ್ ಡೌಟ್ಸ್ ಮೇಡಮ್. ನೀವು ಅನ್ಕೊಂಡಿರೋ ಹಾಗೆ ನಾನ್ ನಿಮ್ ಗಂಡನ ಆಸ್ತಿ ದೋಚಕ್ ಬಂದಿಲ್ಲ. ಐ ರಿಯಲಿ ಲವ್ ಹಿಮ್. I do love him, even if I don't get a dime from him. So, it was true love. Yes, sir. ಆಕ್ಸಿಡೆಂಟ್ ಆದ ದಿನ ಏನಾಯ್ತು ಅಂತ ಕೇಳ್ಬೋದಾ? ಅವ್ರು ಡಿವೋರ್ಸ್ ತಗೊಂಡು ನನ್ನ ಮದುವೆ ಆಗಿ ಇನ್ನು 3 ವಾರ ಆಗಿತ್ತಷ್ಟೇ. ಅವ್ರು ಕಟ್ಟಿ ಬೆಳೆಸಿದ ಕಂಪನಿಯಿಂದ ಫೇರ್ ಎಕ್ಸಿಟ್ ಆಗಕ್ಕೂ ಅವರ ಎಕ್ಸ್ ವೈಫ್ ಕಡೆಯವರು ತುಂಬಾ ತೊಂದರೆ ಕೊಟ್ರು. ಸಿಇಒ ಆಗಿ ಡಿಸ್ಮಿಸ್ ಮಾಡಿದ್ದು ಅಲ್ಲದೆ ಕಂಪನಿ ಬೋರ್ಡಿಂದನೇ ತೆಗೆದು ಹಾಕಿದ್ರು. ಅವ್ರಿಗೆ ಬರ್ಬೇಕಾಗಿದ್ದ ಸೆವರೆನ್ಸ್ ಪ್ಯಾಕೇಜ್ ಕೂಡ ಬರಲಿಲ್ಲ. ಅದನ್ನೆಲ್ಲ ತಡ್ಕೊಳ್ಕಾಗದೆ ಹಿಂದಿನ ಶನಿವಾರ ಸಂಜೆ ಚೆನ್ನಾಗಿ ಕುಡ್ದು ಗನ್ ತಕೊಂಡು ಎಕ್ಸ್ ವೈಫ್ ಲಕ್ಷ್ಮಿ ಅವ್ರ ಮನೆಗೆ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ. ನೀವು ಎಲ್ಲಿದ್ರಿ ಅವತ್ತು? ನಾನು ಇಲ್ಲೇ ಇದ್ದೆ ಸರ್. ಆಮೇಲೆ ನ್ಯೂಸ್ ಬಂತು ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. Sir, medical report is here. As suspected, ಅವರಿಗೆ ದಾರಿ ಮಧ್ಯ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ ಕ್ರಾಶ್ ಆಗಿ he has died. ಓ ಮೈ ಗಾಡ್, ಹಾರ್ಟ್ ಮೆಡಿಸಿನ್ ಯಾವಾಗ್ಲೂ ನಾನೇ ತಗೊಳಕ್ ಹೇಳ್ತಾ ಇದ್ದೆ. ಅವತ್ತು ಜಗಳ ಮಾಡಿ ಸಿಟ್ಟಲ್ಲಿ ಹೋದ್ರು ಕಾರಲ್ಲಿರೋ ಸ್ಪೇರ್ ಮಾತ್ರೆ ತಗೊಳಕ್ ನಾನೇ ಕಾಲ್ ಮಾಡಿ ಹೇಳಿದ್ದೆ. ಸಮಾಧಾನ ಮಾಡ್ಕೊಳ್ಳಿ ಮಿಸ್ ಸಮಂತ, ಟೇಕ್ ಕೇರ್, ನಾವಿನ್ ಬರ್ತೀವಿ. ಹಾ, ಬೈ ದ ವೇ, ರಂಗ ಅವರ ಎಕ್ಸ್ ವೈಫ್ ನಿಮಗೆ ಏನಾದರೂ ತೊಂದರೆ ಕೊಟ್ರೆ ಜಸ್ಟ್ ಇನ್ಫಾರ್ಮ್ ಅಸ್, ವಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಓ ಹಲೋ ಸರ್, ಐ ಆಮ್ ಪ್ರತಾಪ್, ಸಮಂತಾಸ್ ಕಸಿನ್. ಭಾವ ತೀರ್ಕೊಂಡಿದ್ದ ವಿಷಯ ಗೊತ್ತಾಯ್ತು, ಅದಕ್ಕೆ ಬಂದೆ. ಪ್ರತಾಪ್ ಸರ್, ಇವನು ಈಗ ತಾನೇ ಪರಿಚಯ ಆಯ್ತು. ಹೇಯ್, ಅದು ಇಂಡಿಯನ್ ಫ್ರೆಂಡ್ ಸಿಗ್ರೆಟ್ ಅಲ್ವಾ? ಹೌದು ಸರ್, ಇದು ಇಂಡಿಯಾಗೆ ಹೋದಾಗೆಲ್ಲ ನಾನು ಫುಲ್ ಬಾಕ್ಸೇ ತರ್ತೇನೆ. ಓ ಗ್ರೇಟ್. ಏನು ಮಾಡ್ಕೊಂಡಿದ್ದೀರಿ ನೀವು? ಐ ವರ್ಕ್ ಎಟ್ ಮೆಮೋರಿಯಲ್ ಫಾರ್ಮಾ. ಓ ಗ್ರೇಟ್, ನೈಸ್ ಮೀಟಿಂಗ್ ಯು. ಹೇ ಪ್ರತಾಪ್, ಸ್ಮೋಕಿಂಗ್ ಕಿಲ್ಸ್. ಅವನ ಹೆಂಡತಿಗೆ ಸಕ್ಕತ್ತಾಗಿ ದುಡ್ಡು ಬರುತ್ತೆ. ಒಂದು ಕೆಲಸ ಮಾಡೆ, ನೀನೇ ಅವನ ಹೆಂಡತಿ ಆಗು. Enough with this bullshit. Let's get married. ನಮ್ ಪ್ಲಾನ್ ಫಸ್ಟ್ ಸ್ಟೇಜ್ ಸಕ್ಸಸ್. ಈಗ ಮದುವೆ ಆಗು, ಆಮೇಲೆ ತಿಥಿ ಮಾಡ್ಸೋಣ. ಅದಾದ ನಂತರ ಒಂದು ದುಡ್ಡೆಲ್ಲ ನಿನಗೆ ನನಗೆ, ಅಂದರೆ ನಮಗೆ. ನಿನ್ನಂಥ ಬ್ಯೂಟಿ ಸಿಗ್ತಾಳಂದ್ರೆ ಎಂಥವನಾದರೂ ಸಾಯೋಕೆ ರೆಡಿ ಇರ್ತಾನೆ. ಈಗ ನಾನೇ ರೆಡಿ ಇಲ್ವಾ? ನೀ ನಿಜವಾಗ್ಲೂ ನನ್ನ ಲವ್ ಮಾಡ್ತೀಯಾ?
ಐ ಡೂ ಲವ್ ಯು ಡಿಯರ್. ನಂಗೆ ನಿನ್ನ ಹೆಂಡತಿ ಮತ್ತು ಅವ್ರ ಅಪ್ಪನ ಕಾಟ ತಡ್ಕೊಳಕ್ಕಾಗ್ತಾ ಇಲ್ಲ. ಏನಾದ್ರೂ ಮಾಡು. ದೇ ಆರ್ ಹೆರಾಸಿಂಗ್ ಮೀ. ವಾಟ್ ಡು ಯು ವಾಂಟ್? ಡು ಯು ವಾಂಟ್ ಮಿ ಟು ಕಿಲ್ ದೆಮ್? ಗಂಡ್ಸಾದ್ರೆ ಅದು ಮಾಡ್ತಾ ಇದ್ದೆ. ಸಮಾಂತ, ಎಲ್ ಹೋಗ್ತಾ ಇದ್ಯಾ? ಗಂಡ್ಸು ಅಂತ ಪ್ರೂವ್ ಮಾಡಕ್ಕೆ. ಆರ್ ಯು ಮ್ಯಾಡ್? ನೋ, ಐ ಹ್ಯಾವ್ ಹ್ಯಾಡ್ ಎನಫ್. ಎಲ್ಲ ನಾವು ಅನ್ಕೊಂಡಾಗ ಆಯ್ತಲ್ಲ. ಇನ್ಶೂರೆನ್ಸ್ ಅಮೌಂಟ್ ನಮ್ ಕೈಗೆ ಬರಬೇಕು. ಲೆಟ್ಸ್ ಗೋ ಅಂಡ್ ಮೀಟ್ ದ ಇನ್ಶೂರೆನ್ಸ್ ಏಜೆಂಟ್. ನೀವು ಅವರ ಲೈಫ್ ಇನ್ಶೂರೆನ್ಸ್ ಕ್ಲೇಮ್ ಮಾಡಲಿಕ್ಕೆ ಆಗುದಿಲ್ಲ. What do you mean? I know his ex-wife cannot claim. This is Texas. ಯು ಆರ್ ರೈಟ್. ಟೆಕ್ಸಸ್ ಲಾ ಪ್ರಕಾರ ಡೈವರ್ಸ್ ಆದ ಮೇಲೆ ಎಕ್ಸ್ ವೈಫ್ಗೆ ಡಿಫಾಲ್ಟ್ ಆಗಿ ಲೈಫ್ ಇನ್ಶೂರೆನ್ಸ್ ಕ್ಲೇಮ್ ಮಾಡೋ ಹಕ್ಕು ಇಲ್ಲ. ಆದರೆ ರಂಗರಾಯರು ಜಸ್ಟ್ ಫ್ಯೂ ಡೇಸ್ ಅಗೋ ರೀಡೆಸಿಗ್ನೇಟೆಡ್ ದಿ ಬೆನಿಫಿಷಿಯರಿ ಟು ಹಿಸ್ ಓನ್ಲಿ ಸನ್ ರಚಿನ್ ರಾವ್. ಹಿ ಈಸ್ ದಿ ಲೋನ್ ಬೆನಿಫಿಷಿಯರಿ ಇನ್ ದಿಸ್ ಕೇಸ್. ಮೋಸ ರಂಗ ಆ ಥರ ಮಾಡಕ್ ಸಾಧ್ಯನೇ ಇಲ್ಲ. ಸರ್, ನೀವೇನಿಲ್ಲಿ? ಯಾಕೆ ಶಾಕ್ ಆಯ್ತಾ ನಮ್ಮನ್ನ ಇಲ್ಲಿ ನೋಡಿ? ಅದು ನಿಮ್ಗೇನಿಲ್ಲಿ ಕೆಲಸ? ನಿಮಗೆ ಇನ್ಶೂರೆನ್ಸ್ ಹಣ ಅಂತೂ ಸಿಗೋದಿಲ್ಲ. ಜೈಲ್ ಊಟ ಪಕ್ಕ. ವಾಟ್? ಆ ದಿನ ನಿಮ್ ಮನೆಯಿಂದ ಬರಬೇಕಿದ್ರೆ ಪ್ರತಾಪ್ ಕೈಯಲ್ಲಿದ್ದಿದ್ದು ಇಂಡಿಯನ್ ಬ್ರ್ಯಾಂಡ್ ಸಿಗರೇಟ್. ನಾನು ಆಕ್ಸಿಡೆಂಟ್ ಆದ ಕಾರನ್ನ ಚೆಕ್ ಮಾಡ್ತಾ ಇರಬೇಕಾಗಿದ್ರೆ ಒಳಗಡೆ ಇದ್ದಿದ್ದು ಇಂಡಿಯನ್ ಬ್ರ್ಯಾಂಡ್ ಸಿಗರೇಟ್. ಇನ್ಫ್ಯಾಕ್ಟ್ ರಂಗ ಸ್ಮೋಕೇ ಮಾಡೋದಿಲ್ಲ. ನಿಮ್ ಗ್ರೂಪಲ್ಲಿ ಸ್ಮೋಕ್ ಮಾಡೋದು ಒಬ್ಬನೇ ಒಬ್ಬ, ಪ್ರತಾಪ್. ಅದು ನನ್ನ ಕಾರ್ ಹಾಳಾಗಿತ್ತು. ದಟ್ಸ್ ವೈ ಐ ಟುಕ್ ಹಿಸ್ ಕಾರ್. ಆಲ್ ರೈಟ್. ವೆನ್ ಪ್ರತಾಪ್ ಮೆನ್ಷನ್ ಹಿ ಈಸ್ ವರ್ಕಿಂಗ್ ಫಾರ್ ಮೆಮೋರಿಯಲ್ ಫಾರ್ಮಾ, ಎಲ್ಲೋ ಕೇಳಿದ್ದೀನಿ ಅಂದ್ಕೊಂಡೆ. ದೆನ್ ಐ ರಿಮೆಂಬರ್ಡ್, ಇತ್ತೀಚೆಗೆ ಹಾರ್ಟ್ ಪೇಷಂಟ್ಸ್ಗೆ ಕೊಡೋ ಮೆಡಿಸಿನ್ ಟ್ರಯಲ್ಸ್ ಅಲ್ಲಿ ಫೇಲ್ ಆಗಿದ್ದು ಮಾರ್ಕೆಟ್ಗೆ ರಿಲೀಸ್ ಮಾಡೋದಕ್ಕೆ ಲಾಬಿ ಮಾಡ್ತಿರೋ ಕೇಸ್. ಪ್ರತಾಪ್, ಹೂ ವರ್ಕ್ಸ್ ಫಾರ್ ಮೆಮೋರಿಯಲ್ ಫಾರ್ಮಾ, ಹ್ಯಾಸ್ ವೆರಿ ಈಸಿ ಆಕ್ಸೆಸ್ ಟು ದಿಸ್ ಮೆಡಿಸಿನ್. ರಂಗ ಮನೆಯಲ್ಲೊಂದು ಕಾರಲ್ಲೊಂದು ಮೆಡಿಸಿನ್ ಇಟ್ಕೊಂಡಿರ್ತಾರೆ ಅಲ್ವಾ ಪ್ರತಾಪ್? ಆಕ್ಸಿಡೆಂಟ್ ಆದ ದಿನ ಪ್ರತಾಪ್ ರಂಗ ಅವ್ರ ಕಾರಲ್ಲಿರೋ ಮೆಡಿಸಿನ್ ಅನ್ನ ಇಲ್ಲಿಗಲ್ ಮೆಡಿಸಿನ್ ಜೊತೆಗೆ ಸ್ವಿಚ್ ಮಾಡ್ತಾನೆ. ಅದೇ ಗಡಿಬಿಡಿಯಲ್ಲಿ ತನ್ನ ಕೈಯಲ್ಲಿರೋ ಸಿಗರೆಟ್ ಪ್ಯಾಕೆಟ್ ಅನ್ನ ಬಿಟ್ಬಿಟ್ಟು ಬರ್ತಾನೆ. ಸಮಂತ ಜಗಳ ಮಾಡಿ ಹೋದ ರಂಗನಿಗೆ ಕೇರಿರೋ ತರ ಕಾಲ್ ಮಾಡಿ ಕಾರಲ್ಲಿರೋ ಟ್ಯಾಬ್ಲೆಟ್ಸ್ ತಗೊಳಕ್ ಹೇಳ್ತಾರೆ. ನಾವು ರಂಗ, ಹೂ ವಾಸ್ ಆಲ್ರೆಡಿ ಡ್ರಂಕ್, ಟೇಕ್ಸ್ ದ ಮೆಡಿಸಿನ್ಸ್ ವಿಚ್ ವರ್ ರಿಪ್ಲೇಸ್ಡ್ ಬೈ ಪ್ರತಾಪ್, ವಿಚ್ ಇನ್ ಟರ್ನ್ ಇನ್ಕ್ರೀಸಸ್ ಬ್ಲಡ್ ಪ್ರೆಷರ್ ಅಂಡ್ ಕಾಸ್ ಹಾರ್ಟ್ ಅಟ್ಯಾಕ್. ಪೋಸ್ಟ್ ಮಾರ್ಟಮ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಬರುತ್ತೆ. ನಾವೆಲ್ಲ ನಂಬ್ತೀವಿ. ಯಾಕೆ? ರಂಗ ಅವರಿಗೆ ಹಾರ್ಟ್ ಇಶ್ಯೂ ಇತ್ತು. ಇಟ್ಸ್ ಎ ನ್ಯಾಚುರಲ್ ಡೆತ್. ಬೇಸ್ಲೆಸ್ ಅಲಿಗೇಷನ್ಸ್. ಇದನ್ನೆಲ್ಲ ಯಾವ್ದು ಕೋರ್ಟಲ್ಲಿ ಪ್ರೂವ್ ಮಾಡಕ್ಕಾಗಲ್ಲ. What about the CCTV footage of you carrying the medicines out of your company premises? ನಿಮಗೆ ಇನ್ನೂ ಬೇಸ್ಲೆಸ್ ಅನ್ಸಿದ್ರೆ ಸ್ವಲ್ಪ ತಡೀರಿ. ಮೆಮೋರಿಯಲ್ ಫಾರ್ಮಾದ ಚೀಫ್ ಸೈಂಟಿಸ್ಟ್ ಡಾಕ್ಟರ್ ಸರ್ಫರಾಜ್ ಅವ್ರನ್ನ ಸ್ವಲ್ಪ ಬರೋದಿಕ್ಕೆ ಹೇಳಿ ಡಾಕ್ಟರ್, ವಾಟ್ ಆರ್ ಯುವರ್ ಫೈಂಡಿಂಗ್ಸ್ ಆನ್ ದಿ ಎಫೆಕ್ಟ್ ಆಫ್ ಮಿಕ್ಸಿಂಗ್ ಆಲ್ಕೋಹಾಲ್ ವಿತ್ ಯುವರ್ ನ್ಯೂ ಮೆಡಿಸಿನ್? ಈ ಮೆಡಿಸಿನ್ ಬಗ್ಗೆ ಹೇಳಬೇಕು ಅಂತಂದರೆ, ಬೇಸ್ಡ್ ಆನ್ ಅನಿಮಲ್ ಟೆಸ್ಟಿಂಗ್ ವಿ ಹ್ಯಾವ್ ಡನ್ ಇನ್ ಅವರ್ ಲ್ಯಾಬ್, ವಿ ಹ್ಯಾವ್ ಫೌಂಡ್ 90% ಫೆಟಾಲಿಟಿ ರೇಟ್. ಅವರ್ ನ್ಯೂಲಿ ಡೆವಲಪ್ಡ್ ಮೆಡಿಸಿನ್ ಆ್ಯಂಡ್ ಆಲ್ಕೋಹಾಲ್ ಡೆಡ್ಲಿ ಕಾಂಬಿನೇಷನ್ ತಗೊಂಡವರು ಬದುಕಿ ಉಳಿಯೋದಂತೂ ತುಂಬಾ ಕಷ್ಟ. ಮಿಸ್ಟರ್ ಪ್ರತಾಪ್, ಯು ಹ್ಯಾಡ್ ಅ ಬ್ರೈಟ್ ಫ್ಯೂಚರ್ ಇನ್ ಅವರ್ ಕಂಪ್ನಿ ಬಡಿ. ಆದರೆ ನೀನು ಮಾಡಿರೋ ಕೆಲಸಕ್ಕೆ ಆ ದೇವರು ಕೂಡ ಕ್ಷಮಿಸಲ್ಲ ನಿನ್ನ. ಥ್ಯಾಂಕ್ಸ್ ಡಾಕ್ಟರ್. ಸಿ, ಐ ಟೋಲ್ಡ್ ಯು ಬಡಿ, ಸ್ಮೋಕಿಂಗ್ ಕಿಲ್ಸ್. ಅವಾಂತರ ಅನುಭವ ಕಳಕಾದಂಬರಿ ಈ ಜೀವನ
ಬೆಟ್ಟಗಳ ಸಂಕಲನ, ಸುಖ ದುಃಖಗಳ ಸಮ್ಮೇಳನ, ಜನನದಿಂದಲೇ